ಯಾರನ್ನು ಹುಡುಕ್ತಾ ಇದೆಯಪ್ಪ? ದಿಶಾ ಎಲ್ಲಿ ಅಂತನಾ? ಪರವಾಗಿಲ್ಲ ಕಣೋ, ನಮ್ಮ ಎದುರುಗಡೆ ಎಲ್ಲ ಅವ್ರ ಜೊತೆ ಜಗಳ ಹಾಕೈತಿರ್ತೀಯ, ಆದ್ರೆ ಮನ್ಸಲ್ಲಿ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ. ನಾನು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ಲಿ ಚಿಕ್ಕಪ್ಪ? ಇಲ್ಲೇ ಇದರ ಮನೆ ಬಿಟ್ಟು ಏನಾದ್ರು ಹೋದ್ರು ಅಂತ ನೋಡ್ತಿದ್ದೆ ಅಷ್ಟೆ. ಹೆಂಡತಿ ಬಗ್ಗೆ ಯಾರು ಆತರ ಮಾತಾಡ್ತಾರೇನೋ? ಏನೋ ಕೆಲಸ ಇರಬೇಕು, ಇಲ್ಲೆಲ್ಲೋ ಹೊರಗಡೆ ಹೋಗಿರ್ಬೇಕು. ಯಾರಪ್ಪ ಇದು? ಯಾರದು? ಅಯ್ಯೋ, ಚಿರುಗೆ ಸರ್ಪ್ರೈಸ್ ಗಿಫ್ಟ್ ಬಂದಿದೆಯಮ್ಮ. ಎಲ್ಲ ಹೋಗೋಣ ಬನ್ನಿ, ಬರೋ ಹೋಗೋಣ. ಸರಿ ಬಾ. ನೋಡೋ ಚಿರು, ನೀನ್ ಬರ್ತ್ಡೇ ಸರ್ಪ್ರೈಸ್ ನೋಡೋ. ಜಾಜಿ, ಹೋಗಿ ಪೂಜೆಗೆ ಆರತಿ ತಟ್ಟೆ ತಗೊಂಡ್ ಬನ್ನಿ. ಹ್ಯಾಪಿ ಬರ್ತ್ಡೇ. ರಿಷಾ, ವಾಟ್ ಇಸ್ ದಿಸ್? ಏನಿದೆಲ್ಲ? ನನ್ ಚಿರಾಗ್ ವೈಫ್, ಅದಕ್ಕೆ ಅವ್ರಿಗೋಸ್ಕರ ಗಿಫ್ಟ್ ಆಗಿ ತಂದಿರೋ ಕಾರ್ಗೆ ಪೂಜೆ ಮಾಡೋಣ ಅಂತ ಹೊರಟಿದ್. ಅದಕ್ಕೆ ಡೆಲಿವರಿನೂ ನಾನೇ ತಗೊಂಡ್ ಬಂದೆ. ಹೋಪ್ ಯು ಡೋಂಟ್ ಮೈಂಡ್. ಹೌದೌದು, ಕರೆಕ್ಟ್. ಚಿರಾಗ್, ನಾನ್ ಗಾಡಿಯಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಫಿಲ್ ಮಾಡಿದೀನಿ. ಪೆಟ್ರೋಲ್ ಯಾಕೆ ತರಕ್ ಹೋದ್ರಿ? ಹೇ ಚಿರು, ಹೋಗಿ ಜಾಜಿ ಅವರ ದೂರ ಕರ್ಕೊಂಡೋಗಿ ಅವ್ರನ್ನ. ಚಿರಾಗ್, ಏನ್ ಮಾಡ್ತಿದ್ದ? ನಾನು ಹಚ್ಚಿರೋ ಬೆಂಕಿನ ಯಾರು ಆರಿಸಬಾರ್ದು. ಚಿರು, ಕಾರಿಗೆ ಯಾಕೆ ಬೆಂಕಿ ಹಾಕ್ತೆ? ನಿಮಗ್ ಹೇಗ್ ನನ್ ಕಾರ್ ಮೇಲೆ ಒಂದ್ ಸ್ಕ್ರಾಚ್ ಇದ್ರು ಇಷ್ಟ ಆಗಲ್ವೋ, ಹಾಗೆ ನನಗಿಷ್ಟ ಇಲ್ದಿರೋರು ಏನ್ ತಂದು ಕೊಟ್ರು ನನಗಿಷ್ಟ ಆಗಲ್ಲ. ನನಗಿಷ್ಟ ಆಗದಿರೋ ವ್ಯಕ್ತಿನೇ ಆಗ್ಲಿ ವಸ್ತುನೇ ಆಗ್ಲಿ ನನ್ನ ಕಣ್ಣು ಮುಂದೆ ಇರಬಾರ್ದು. ಅದಕ್ಕೆ ಹೀಗೆ ಮಾಡಿ ಮಾಡಿ
ನನ್ನ ಬರ್ಡೇನ ಕಂಪ್ಲೀಟ್ ಆಗಿ ಸ್ಪಾಯಿಲ್ ಮಾಡಿದ್ರಿ. ಈಗ ಖುಷಿ ಆಯ್ತಾ? ಈಗ ಸಮಾಧಾನ ಆಯ್ತಾ ನಿನ್ಗೆ? ಹೀಗೆಲ್ಲ ಮಾಡಿ ಚಿರು ಮನ್ಸನ್ನ ಗೆಲ್ಲೋದಕ್ಕಾಗಲ್ಲ. ನೋಡು, ಕಾರ್ನೇ ಸುಟ್ಟು ಹಾಕ್ಬಿಟ್ಟ. ಅಲ್ಲ ಸೌಂದರ್ಯ, ಅವ್ರ ಗಿಫ್ಟ್ನ ನಾನೇ ಡ್ರೈವ್ ಮಾಡ್ಕೊಂಡ್ ಬಂದ್ರೆ ಅವ್ರಿಗೆ ಸರ್ಪ್ರೈಸ್ ಆಗುತ್ತೆ ಅಂತ ಹಂಗ್ ಮಾಡ್ದೆ. ಹೀಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಆ ಲೇಡೀಸ್ ಕ್ಲಬ್ ಎಲೆಕ್ಷನ್ ವಿಷಯ ಇಟ್ಕೊಂಡು ಈ ತರ ನೀನ್ ರಿವೆನ್ಸ್ ತೀಸ್ಕೊತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮನೆ ವಿಷಯನೇ ಬೇರೆ, ಕ್ಲಬ್ ವಿಷಯನೇ ಬೇರೆ. ನಾನು ಅವೆರಡೂ ಮಿಕ್ಸ್ ಮಾಡಲ್ಲ. ಅಟ್ಲೀಸ್ಟ್ ನೀನೇ ಕಾರ್ ಡ್ರೈವ್ ಮಾಡ್ಕೊಂಡ್ ಬರ್ತಿದ್ಯಾ ಅಂತ ನನ್ಗೆ ಹೇಳ್ತಿದ್ರೆ ನಾನು ಹೇಗೋ ಮ್ಯಾನೇಜ್ ಮಾಡ್ತಿದ್ದಲ್ಲ. ಸಾರಿ, ಚಿರಾಗ್ ಈಗೆಲ್ಲ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೋಡ್ತಾರ ದೀಪ ಅವ್ರೆ, ದಿಶಾ ಅವ್ರು ಏನ್ ಮಾಡಿದ್ರಂತ? ಅವ್ರು ಏನ್ ಮಾಡಿದ್ರು ನಾನು ಒಪ್ಕೋತೀನಿ ಅನ್ಕೊಂಡ್ಬಿಟ್ಟಿದ್ದಾರೆ. ಭ್ರಮೇಲಿದ್ದಾರೆ ಅವರು. ಇವತ್ತು ಸರಿಯಾದ ಪಾಠ ಕಲ್ಸಿದ್ದೀನಿ. ಅವ್ರ ಕಾರಲ್ಲ, ಚಾಪರ್ ತಂದು ಕೊಟ್ರು ನಾನು ತಗೊಳಲ್ಲ. ಎಕ್ಸ್ಕ್ಯೂಸ್ ಮೀ ಹಸ್ಬೆಂಡ್. ಲಿಮಿಟ್ ಕ್ರಾಸ್ ಮಾಡ್ತಾ ಇದ್ದೀರಾ. ನನ್ನ ಹಕ್ಕರೆ ಅಧಿಕಾರ ಇರೋದು ದೀಪ ಅವ್ರಿಗೆ ಮಾತ್ರ. ಇದನ್ ಮುಂಚೆ ನಿಮ್ಗೆ ಹೇಳಿದ್ದೀನಿ ತಾನೆ. ನೀವು ನನ್ನನ್ನು ಹೆಂಡತಿಯಾಗಿ ಒಪ್ಕೊಂಡಿಲ್ಲ ಅಂದ್ರೂ ನಾನು ನಿಮ್ಮನ್ನ ಗಂಡ ಅಂತ ಒಪ್ಕೊಂಡಿದ್ದೀನಿ ಅಂತ ನಾನು ನಿಮ್ಗೆ ಹೇಳಿದ್ದೀನಲ್ವಾ? ನೀವ್ ಯಾಕೆ ನನಗೆ ಗಿಫ್ಟ್ ತರಕ್ ಹೋದ್ರಿ? ಒಂದ್ ಗಾದೆ ಇದೆ, ಆತುರ ಗಾರನಿಗೆ ಬುದ್ಧಿ ಮಟ್ಟ ಅಂತ. ಇವತ್ ನೀವು ಆತರ ಪಟ್ಟಿ ದುಡ್ಗಿ ದೊಡ್ಡ ತಪ್ಪು ಮಾಡಿದ್ರಿ. ಆ ಕಾರ್ನ ಓಡಿಸ್ಕೊಂಡು ಬಂದಿದ್ದು ನಾನೇ, ಆದ್ರೆ ಅದನ್ನ ಗಿಫ್ಟ್ ಆಗಿ ನಿಮಗ್ ಕೊಡ್ಬೇಕು ಅಂತ ಬುಕ್ ಮಾಡಿದ್ದು ನಿಮ್ಮ ಅತ್ತಿಗೆ. ಏನ? ಹೌದು, ನಿಮ್ಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಿಮ್ಮ ಅತ್ತಿಗೆನೇ ಹೋಗಿ ಕೇಳಿ. ಈ ವಿಷಯ ಆಗ್ಲೇ ಯಾಕೆ ಎಲ್ರ ಮುಂದೆ ಹೇಳಲಿಲ್ಲ? ನೀವೇ ಕಾರ್ ತಗೊಂಡ್ಬಂದಿದ್ದು ಅನ್ನೋ ತರ ಯಾಕೆ ಬಿಲ್ಡಪ್ ಕೊಟ್ರಿ ಎಲ್ರ ಮುಂದೆ?